ನನ್ನ ಕೆರಿಯರ್ನ ಅತಿ ದೊಡ್ಡ ಹಿಟ್ಟು ಲವ್ ಮಾಕ್ ಟೆಲ್ 3. ಅದು ನಂಬರ್ಸ್ ಅಲ್ಲಿ ಆಗ್ಬೋದು, ರಿವ್ಯೂಸ್ ಅಲ್ಲಿ ಆಗ್ಬೋದು, ಬಂದಿರೋಂಥ ಅಂದ್ರೆ ರಿಸೀವ್ ಮಾಡಿರೋಂಥ ರೀತಿಲಿ ಆಗ್ಬೋದು. ಸೊ ಅದನ್ನ ಓಪನ್ ಆಗಿ ಹೇಳ್ತಾ ಇದೀನಿ, ನನ್ನ ಕೆರಿಯರ್ನ ಬಿಗ್ಗೆಸ್ಟ್ ಹಿಟ್ ಲವ್ ಮಾಕ್ ಟೆಲ್ 3. ಸೊ ಆಕ್ಚುಲಿ ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ವಿ, ಅದ್ ನೋಡಿದ್ರೆ ಇದಾಗೋಯ್ತು ಈಗ. ಸೊ ನಾನು ಲವ್ ಮಾಕ್ ಟೆಲ್ 2 ರಿಲೀಸ್ ಮಾಡಿದ್ದು 2022 ಫೆಬ್ರವರಿ 11ನೇ ತಾರೀಕು. ಸೊ ಅದಾದ್ಮೇಲೆ ಬಹುಶಃ ಒಂದು 7-8 ತಿಂಗಳು ನಾನೇನೋ ಬೇರೆ ಬೇರೆ ಸಿನಿಮಾಗಳು ಮಾಡ್ಕೊತಾ ಇದ್ದೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಪಾತ್ರರಿಗೆ. 2022 ಪ್ರಾಬ್ಲಿ ಡಿಸೆಂಬರ್ ಅಥವಾ 23 ಜಾನ್ವರಿ ಆ ಟೈಮಲ್ಲಿ ಕೂತ್ಕೊಂಡು ನಾನು, ಮಿಲನ ಮತ್ತೆ ಯದುನಂದನ್ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ ನ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಏನು ಇರ್ತಾ ಇಲ್ಲ ಅಂತ ಒಂದಷ್ಟು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ, ನಾನ್ ಸ್ಕ್ರಿಪ್ಟ್ ಹೇಗೆ ಬರಿತೀನಿ ಅಂದ್ರೆ, ನನ್ಗೆ ಯಾವಾಗ್ಲೂ ಕ್ಲೈಮ್ಯಾಕ್ಸ್ ಏನು ಅನ್ನೋದು ಗೊತ್ತಾಗಬೇಕು. ಅದಾದ್ಮೇಲೆ ನಾವು ಕತೆ ಬರೆಯೋದು. ಅಂದ್ರೆ ನಾವು ಬಸ್ ಹತ್ತೀವಿ ಅಂದ್ರೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿರ್ಬೇಕಲ್ಲ. ಈಗ ಬೆಂಗಳೂರು ಬಸ್ ಹತ್ಬೇಕೋ, ಹುಬ್ಳಿ ಬಸ್ ಹತ್ಬೇಕೋ, ಯಾವ ಬಸ್ ಹತ್ಬೇಕು. ಸೊ ನಾನೇನ್ ಕತೆ ಹೇಳಕ್ ಹೋಗ್ತೀನಿ, ಫಸ್ಟ್ ಅದು ಹೆಂಗ್ ಸ್ಟಾರ್ಟ್ ಆಗುತ್ತೆ, ಇಂಟ್ರೋಲ್ ಪಾಯಿಂಟ್ ಏನು, ಕ್ಲೈಮ್ಯಾಕ್ಸ್ ಏನು, ಇದು ಫಸ್ಟ್ ನಾನು ಮಾಡ್ಕೊಳ್ಳೋ ಕತೆ. ಸೊ ಅದಾದ್ಮೇಲೆ ಸ್ಕ್ರೀನ್ ಪ್ಲೇನ ನಾವು ಕೂತ್ಕೊಳ್ಳೋದು. ಸೊ ಈ ಮೂರು ಏನಿದೆಯಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್, ಮಿಡ್ ಪಾಯಿಂಟ್, ಕ್ಲೈಮ್ಯಾಕ್ಸ್, ಇದೆಲ್ಲ ನಾವು ಗೊತ್ತಾದ್ಮೇಲೆ ನಾನು 2023 ಮಾರ್ಚ್ 22ನೇ ತಾರೀಕು ಯುಗಾದಿ ಹಬ್ಬಕ್ಕೆ ನಾವು ಸ್ಕ್ರಿಪ್ಟ್ ಬರೀತಾ ಇರೋದು ಒಂದನ್ನ ಬರಿತೀನಿ. ಹ್ಯಾಪಿ ಯುಗಾದಿ ಟು ಆಲ್, ಲವ್ ಮಾಕ್ ಟೆಲ್ 3 ಅಂತ ಬರೀತೀನಿ. ಸೊ ಅದು ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ದು. ಅದು ನಂದೆಲ್ಲ ಓಕೆ, ಇದು ಸಿನಿಮಾ ಮಾಡ್ಬೋದು ಅಂತ ನಂಬಿಕೆ ಬಂದ ಮೇಲೆ ಮಾಡೋಂಥ ಕೆಲಸ. ಯಾಕಂದ್ರೆ ಮುಂಚೆನೆ ನಾವು ಅನೌನ್ಸ್ ಮಾಡಿ ಆಮೇಲೆ ಕತೆ ಬರೆಯಲ್ಲ. ಸೊ ಇದು ಮಾಡಿದ್ದು. ಸೊ ಅದಾದ್ಮೇಲೆ ನನಗೆ ಗುರುದೇಶ್ ಪಾಂಡೆ ಅವರು ಮತ್ತೆ ರಾಘವೇಂದ್ರ ನಾಯಕ ಆಮೇಲೆ ಬಂತು, ಗುರುದೇಶ್ ಪಾಂಡೆ ಅವರು ಕತೆ ಹೇಳ್ಬೇಕು ಅಂತ ನನಗೆ ಫೋನ್ ಮಾಡಿದ್ರು. ಸೊ ಅದನ್ನ ರಾಘವೇಂದ್ರ ಎಂ ನಾಯಕ್, ಸೋಕಾಲ್ಡ್ ರೈಟರ್ ಏನು ಹೇಳಿದ್ದಾರೆ, ಆಗಸ್ಟ್ 31ನೇ ತಾರೀಕು ನಮ್ಮ ಮನೆಗೆ ಬಂದು ಒಂದು ಕತೆ ಹೇಳಿದ್ರು. ಆ ಕತೆನ ನಾನು, ಈ ಕತೆ ತುಂಬಾ ಚೆನ್ನಾಗಿದೆ, ಬಟ್ ಸೇಮ್ ಕಾನ್ಸೆಪ್ಟ್ ನಾನ್ ಮಾಡ್ಕೊಂಡಿದ್ದೀನಿ, ಒಂದು ತಂದೆ ಮಗಳದು. ಸೊ ನಾನು ಇದನ್ನ ಮಾಡಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇರೆ ಕತೆ ಇದ್ರೆ ಹೇಳಿ ಅಂತ ಹೇಳಿದ್ದೀನಿ. ಅದನ್ನ ನಾನೇ ಹೇಳಿದ್ರೆ ತಪ್ಪಾಗುತ್ತೆ, ಸುಳ್ಳು ಹೇಳ್ತಿರ್ಬೋದು ಅಂತ. ಅವ್ರ ಬಾಯಲ್ಲಿ ಬಂದಿರೋದಲ್ಲ ಸರ್, ಅವರೇ ಹೇಳಿದ್ದಾರೆ. ಓಕೆ. ಸೊ ಅದಾದ್ಮೇಲೆ ನನಗೆ ಬೇರೆ ಕತೆ ಹೇಳಿದ್ರು. ಸೊ ಅದಾದ್ಮೇಲೆ ನೆಕ್ಸ್ಟ್ ಅದು ಮಾಡ್ಲಿಲ್ಲ, ಅದೆಲ್ಲ ಏನೋ ಆಯ್ತು ಬಿಡಿ. ಸೊ ರಿಲೀಸ್ ಆದ್ಮೇಲೆ ಈಗ ಬಂದಿದ್ದಾರೆ. ಎಲ್ಲಿದೆಯಾ ಅದನ್ನ ಹೇಳ್ಬಿಟ್ಟಿದ್ದೀನಲ್ಲ, ಇದನ್ನ ಹೇಳ್ಬೋದಿಲ್ಲ. ಓಕೆ, ಅವ್ರು ಹೇಳಿದ್ರು ಈ ಕತೆ ಅದ್ಭುತವಾಗಿದೆ ಅಂತ. ಇವ್ರು ಏನೇನು ಹೇಳಿದಾರಲ್ಲ ಸರ್ ಇಲ್ಲಿ ಈ ವಿಡಿಯೋದಲ್ಲಿ, ಅಷ್ಟು 100% ನಿಜ, 1% ಸುಳ್ಳಿಲ್ಲ, 100% ನಿಜನೇ ಅವ್ರು ಹೇಳಿರೋದು. ಆ ಕತೆ ಚೆನ್ನಾಗಿದೆ ಅಂತಂದೆ. ಈ ಕತೆ ಅದೇ ಅವ್ರು ಹೇಳಿದಲ್ಲ, ನನ್ನ ಕತೆ, ನಾನ್ ಬರ್ದಿರೋಂತ ಅಷ್ಟು ವರ್ಷ ಕೂತ್ಕೊಂಡು ನಾನ್ ಬರ್ದಿರೋಂತ ಸ್ಕ್ರೀನ್ ಪ್ಲೇ, ಅದು ಇದು ಆಳು ಮೂಳು, ಅವ್ರ ಕತೆ ನಾನ್ ಕದ್ಬಿಟ್ಟೆ, ಅದು ಇದು ಅಂತ ಹೇಳಿದ್ರಲ್ಲ ಸರ್. ದಯವಿಟ್ಟು ನಿಮ್ಮೆಲ್ಲರ ಕೈಯಲ್ಲಿ ಫೋನ್ ಇದೆ ಅಲ್ವಾ, ಗೂಗಲ್ ಓಪನ್ ಮಾಡಿ ಸರ್, ಜಸ್ಟ್ ಗೂಗಲ್ ಓಪನ್ ಮಾಡಿ. ನಾನೊಂದು ಹೇಳ್ತೀನಿ, ಟೈಪ್ ಮಾಡಿ, ಹಿಂದೂ ಮ್ಯಾನ್ ಅಡಾಪ್ಟೆಡ್ ಮುಸ್ಲಿಂ ಚೈಲ್ಡ್ ಇನ್ ಲಕ್ನೌ ಅಂತ ಹೊಡಿರಿ. ಸೊ ಅಲ್ಲಿ ನಿಮ್ಗೆ ಒಂದು ಕೇಸ್ ಬರುತ್ತೆ. ಐಕುಲಾಲ್ ಸಂದಿಲ್, ಹಿಂದೂ ವೆಂಡರ್, ಅದೊಂದು ತುಂಬಾ ಅವಾಗ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ಒಂದು ಕೇಸು ಲಕ್ನೋ ಅಲ್ಲಿ. ಇದು 2010-11 ಸೊ ಇವ್ರು ಬಂದು ಏನ್ ಹೇಳಿದ್ರು ಅಂದ್ರೆ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಕತೆ ಅಲ್ಲ ಒಂದು ಕೇಸ್ ಆಗಿದೆ ಯಾವುದೋ ಇದು. ಅದನ್ನ ಏನಂದ್ರೆ TMD ಇಲ್ಲಿ ಯಾವ್ದೋ ಒಬ್ಬ ಹಿಂದೂ ಒಂದು 45 ವರ್ಷದವನು TMD ಇರ್ತಾನೆ, TMD ನಡೆಸ್ಕೊಂಡಿರ್ತಾನೆ. ಅವನಿಗೆ ಯಾವುದೋ ಒಂದು ಮುಸ್ಲಿಂ ಮಗು ಸಿಗುತ್ತೆ, ಬೀದಿಲೆಲ್ಲ ಒಂದು ಮುಸ್ಲಿಂ ಮಗು ಸಿಗುತ್ತೆ. ಆ ಮಗುನ ಸಾಕೊಂಡಿರ್ತಾನೆ. ಆಮೇಲೆ ಅವ್ರ ಪೇರೆಂಟ್ಸ್ ಬಂದ್ಬಿಡ್ತಾರೆ. ಪೇರೆಂಟ್ಸ್ ಬಂದ್ಮೇಲೆ ಅದನ್ನ ಕ್ಲೈಮ್ ಮಾಡಿದ್ರು. ಆಮೇಲೆ ಅದು ಹಿಂದೂ ಮುಸ್ಲಿಮರು ಅಲ್ಲ, ಮುಸ್ಲಿಂ ಮಗು ಹಿಂದೂ ಸಾಕಂಗಿಲ್ಲ ಅಂತ ಆಯ್ತು. ಇಲ್ಲ ಹಿಂದೂ ಹಾರ್ಮೋನಿ ಇರ್ಬೇಕು, ಹಂಗೆ ಹಿಂಗೆ ಅಂತ ಜಡ್ಜ್ ಎಲ್ಲ ಹೇಳಿ ಹಿಂದೂ ಉರಿಯ ಕೊಟ್ಟು ಅಂತ ಹಿಂಗಾಗಿತ್ತು ಅಂದ್ರು. ಇಲ್ಲ ಒಳ್ಳೆ ಕತೆ ಸರ್, ಮಾಡಿ ನೀವು. ನಾನು ಅವ್ರೇನ್ ಹೇಳಿದ್ರಿ, ಸೇಮ್ ಕಾನ್ಸೆಪ್ಟ್ ಅಲ್ಲಿ ಏನು ಹುಡುಗ ತಂದೆ ಮಗ ಏನು ಹೇಳ್ತಾ ಇದಾರಲ್ಲ, ಅದೆಲ್ಲ ತಂದೆ ಮಗಳದು ಕತೆ ನಾನು ಮಾಡ್ಕೊಂಡಿದೀನಿ. 2022 ಫೆಬ್ರವರಿ 11ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗಿರೋದ್ರಲ್ಲಿ ಕೊನೆಯ ಸೀನ್, ಆದಿ ಬಂದು ಒಂದು ಹೆಣ್ಣು ಮಗುನ ದತ್ತು ತಗೋತಾನೆ ಅಲ್ವಾ, ಹೆಣ್ಣು ಮಗುನ ದತ್ತು ತಗೊಂಡಿರ್ತಾನೆ.
ಸೊ ನನ್ನ ಸಿನಿಮಾದ ಕಾನ್ಫ್ಲಿಕ್ಟ್, ಅ ಸಿಂಗಲ್ ಮೇಲ್ ಪೇರೆಂಟ್ ಕೆನಾಟ್ ಅಡಾಪ್ಟ್ ಅ ಗರ್ಲ್ ಚೈಲ್ಡ್. ಇದು ನನ್ನ ಕಾನ್ಸೆಪ್ಟ್ ಸಿನಿಮಾ. ನಾನು ಅಲ್ಲಿ ಹೇಳಿದ್ದೀನಲ್ಲ ಸೇಮ್ ಕಾನ್ಸೆಪ್ಟ್ ಅಂತ. ನಾನೇನು ಅವ್ರಿಗೇನು ಸುಳ್ಳು ಹೇಳಿಲ್ವಲ್ಲ. ನಾನು ಆಮೇಲೆ ಇನ್ನೊಂದು ಮಾತು ಹೇಳಿದೆ ಅವ್ರಿಗೆ, ಈ ಕತೆ ಚೆನ್ನಾಗಿದೆ, ನೀವು ಮಾಡಿ. ಈಗ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬರುತ್ತೆ ಸರ್. ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಬಂದಾಗ ನಾನು ಬರ್ಕೋತಾ ಇರ್ತೀನಿ, ಒಂದು ಸೈಕೋ ಥ್ರಿಲ್ಲರ್ ಅಂತ ಅನ್ಕೊಳ್ಳಿ. ಸೊ ಸೈಕೋ ಥ್ರಿಲ್ಲರ್ ಕಥೆಯಲ್ಲಿ ಅಂದ್ರೆ ಯಾರೋ ಬಂದು ನನಗೊಬ್ಬ ಹೇಳ್ತಾರೆ, ಸರ್ ಒಂದು ಸೈಕೋ ಥ್ರಿಲ್ಲರ್ ಸರ್, ನಿಮಗೆ ಸೈಕೋ ತರ ಆಡ್ತಾ ಇರ್ತಾನೆ, ಎಲ್ಲ ಸಾಯಿಸ್ತಾ ಇರ್ತಾನೆ, ಏನಿಗೆ ಸಾಯಿಸ್ತಿದ್ದಾರೆ ಗೊತ್ತಾಗಲ್ಲ. ಸೊ ಮೇ ಬಿ ಅದನ್ನ ಪೊಲೀಸ್ ಕಂಡು ಹಿಡಿತಾರೆ ಸರ್. ಇದು ಸರ್ ನಾನು ಹೇಳ್ತೀನಿ, ಇಲ್ಲಪ್ಪ ನಾನು ಸೈಕೋ ಥ್ರಿಲ್ಲರ್ ನಾನು ಕತೆ ಮಾಡ್ಕೊಂಡಿದ್ದೀನಿ, ನಾನು ಈ ಕತೆ ಮಾಡಲ್ಲ, ನೀವು ಬೇರೆಯವ್ರಿಗೆ ಯಾರು ಹೇಳ್ಕೋದು ಅಲ್ವಾ, ಇದೇ ತರ ಹೇಳಿರ್ತೀವಿ. ಸೊ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಈಗ ಇನ್ನೊಂದು ವಿಡಿಯೋ ಅವ್ರ ಬಾಯಿಂದ ಬಂದಿರೋಂಥದ್ದು, ಇನ್ನೊಂದು ವಿಡಿಯೋ ಹೇಳ್ತೀನಿ. ಸೊ ಕೇಳಿಸ್ಕೊಂಡ್ರು. ಈಗ ಅದೇ ಆ ಥ್ರಿಲ್ಲರ್ ಸಬ್ಜೆಕ್ಟ್ಗೆ ಬಂದ್ಬಿಟ್ಟು, ಸರ್ ಈ ಕತೆ ಸೇಮ್ ಮಾಡ್ಬಿಟ್ಟಾರ ಸರ್. ಏನ್ ಸರ್ ಕತೆ? ಅದೇ ಸರ್ ನೀವು ಥ್ರಿಲ್ಲರ್ ಮಾಡ್ಬಿಟ್ಟಿದ್ದೀರಾ, ಇದು ಕ್ರೈಮ್ ಯಾವ್ದು ಸೈಕೋ ಥ್ರಿಲ್ಲರ್. ಹೌದಾ, ಏನ್ ಮಾಡಿದ್ದೀನಿ ಸರ್? ಇಲ್ಲ ಅವ್ನು ಎಲ್ಲಾದ್ರೂ ಕೊಲೆ ಮಾಡ್ತಿರ್ತಾನೆ ಸರ್. ನಾನು 15 ಸಲ ಹೇಳಿದ್ದೀನಿ ಸರ್, ನಾನು ಸೈಕೋ ಥ್ರಿಲ್ಲರ್ ಮಾಡ್ತೇನೆ, ಕೊಲೆನೇ ತಾನೇ ಮಾಡ್ತಾನೆ, ಏನ್ ಮಾಡ್ತಾನೆ? ಇಲ್ಲ ಸರ್, ನಾನು ಅದರಲ್ಲಿ ಪೊಲೀಸ್ನವ್ರು ಹುಡ್ಕೊಂಡ್ ಬಂದಿದ್ದ, ಇದರಲ್ಲಿ ನೀವು ಪೊಲೀಸ್ನವ್ರು ಉಳಿಸ್ಬಿಟ್ಟಿದ್ದೀರಾ. ಕೊಲೆ ಆದ್ಮೇಲೆ ಪೊಲೀಸ್ನವರೇ ಬರ್ತಾರೆ, ಇನ್ಯಾರು ಬರ್ತಾರೆ? ಏನಾದ್ರೂ ಲಾಜಿಕ್ ಇದೆಯೋ ಹೇಳ ಮಾತಾಡಿ. ಅಲ್ಲೇ ಯಾರೋ ಮೀಡಿಯಾದವ್ರು ತುಂಬಾ ಚೆನ್ನಾಗಿ ಕೇಳಿದ್ರು, ಸರ್ ಸ್ಕ್ರೀನ್ ಪ್ಲೇ ಏನಾದ್ರು ನಿಮ್ ತರನೇ ಇದೆಯಾ? ಅದು ಇಲ್ಲ ಸ್ಕ್ರೀನ್ ಪ್ಲೇ ಇಲ್ಲ ಸರ್. ಸೀನ್ಸ್ ಯಾವ್ದಾದ್ರು ತಗೊಂಡಿದ್ರಿ? ಇಲ್ಲ ಯಾವ ಸೀನ್ ತಗೊಂಡ್ರಿ ಸರ್? ಡೈಲಾಗ್ಸ್ ಯಾವ ಡೈಲಾಗ್ಸ್ ಇಲ್ಲ. ಮತ್ತೆ ಏನಯ್ಯ ನಿಂದು, ಏನಕ್ಕಯ್ಯ ಬಂದಿದ್ಯಾ? ಲವ್ ಮಾಕ್ಟೇಲ್ ನ ನಿಲ್ಸಿ ಗೆಲ್ಸಿ ಪ್ರತಿ ಒಂದು ಎಫರ್ಟ್ ನಾವ್ ಎಷ್ಟು ಹಾಕಿದೀವಿ ನಮಗ್ ಗೊತ್ತು. ಅದು ನನ್ನ ಲವ್ ಮಾಕ್ಟೇಲ್ ಇವತ್ತೇನು 2019-20 ರಿಲೀಸ್ ಆಯ್ತು, ಅದನ್ನ ನೀವು ಬರೀ ಸಕ್ಸಸ್ ನ ನೋಡಿರ್ತೀರಾ. ಆ ಲವ್ ಮಾಕ್ಟೇಲ್ ಆಗಕ್ಕೆ ಅದಕ್ಕೆ ಹಿಂದೆ 10 ವರ್ಷ ನಾವ್ ಏನ್ ಕಷ್ಟಪಟ್ಟಿದೀವಿ. ಆ ಲವ್ ಮಾಕ್ಟೇಲ್ ಸುಮ್ಮನೆ ಆಗಿಲ್ಲ, ಆ ಫ್ರಾಂಚೈಸಿ 3 ಸಲ ಸುಮ್ಮನೆ ಬಂದಿಲ್ಲ. ನಮ್ಮ ಎಫರ್ಟ್ ಅಷ್ಟು ವರ್ಷದಿಂದ ಹಾನೆಸ್ಟ್ ಆಗಿ ಎಫರ್ಟ್ ಮಾಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ನಾವು ಬಂದಿದ್ದು ಕೂತಿರೋದು. ಇವಾಗ ಯಾರೋ ಬಂದ್ಬಿಟ್ಟು ಹಿಂಗ್ ಅನ್ಬಿಟ್ರೆ